ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ತಂದೆಯ ಒಳಿತು. ಗೋಪಾಲರಾಯರು ಆಗ ತಾನೇ ಸೊಸೆ ನೀಡಿದ್ದ 500 ರೂಪಾಯಿಯನ್ನು ಜೇಬಿನಲ್ಲಿ ಇರಿಸಿಕೊಂಡು ಅಂಗಡಿಗೆ ದಿನಸಿ ತರಲೆಂದು ಹೊರಟಿದ್ದರು. ದಾರಿಯಲ್ಲಿ ಹೋಗುತ್ತಿದ್ದಾಗ ಅಂಗಡಿಯವನು ಒಬ್ಬ ಚಿಕ್ಕ ಬಾಲಕನನ್ನು ಮನಬಂದಂತೆ ಬೈಯುತ್ತಿದ್ದನು. ಗೋಪಾಲರಾಯರು ಸಹಿಸದೆ ಕಾರಣವೇನೆಂದು ಕೇಳಿದಾಗ, ಈ ಹುಡುಗ ದಿನಸಿಗಳನ್ನೆಲ್ಲ ಕಟ್ಟಿಸಿಕೊಂಡು ಈಗ 300 ರೂಪಾಯಿಯ ಕೊರತೆ ಇದೆ ಎನ್ನುತ್ತಿದ್ದಾನೆ. ಆದ್ದರಿಂದ ಇವನಿಗೆ ಯಾವುದೇ ವಸ್ತುವನ್ನು ನೀಡಲಾರೆ ಎನ್ನುವಾಗ ಆ ಹುಡುಗನು ಗೋಪಾಲರಾಯರೊಂದಿಗೆ, ಅಂಕಲ್, ನೀವಾದರೂ ಹೇಳಿ, ನಮ್ಮ ಮನೆಯಲ್ಲಿ ತಾಯಿಗೆ ಹುಷಾರಿಲ್ಲ, ಮನೆಯಲ್ಲಿ ಅಡುಗೆ ಮಾಡಲು ಏನೂ ಉಳಿದಿಲ್ಲ, ಆದ್ದರಿಂದ ಬಾಕಿ ಹಣ ನಾಳೆ ತಂದು ಕೊಡುತ್ತೇನೆ, ಇವಾಗ ಕಟ್ಟಿಸಿರುವ ದಿನಸಿಯನ್ನು ಕೊಡಲು ಹೇಳಿ ಅಂಕಲ್ ಎನ್ನುವಾಗ ಗೋಪಾಲರಾಯರು ಅವನನ್ನು ನೋಡಿ ಮನಸ್ಸು ಕರಗಿ ಸೊಸೆಯು ತನಗೆ ನೀಡಿದ 500 ರೂಪಾಯಿಯನ್ನು ಆ ಹುಡುಗನೊಂದಿಗೆ ನೀಡಿ, ಇದರಿಂದ ದಿನಸಿ ಖರೀದಿಸಿ ಬಾಕಿ ಹಣವನ್ನು ನೀನೇ ಇಟ್ಟುಕೋ ಎಂದು ಹೇಳುವರು. ಆ ಹುಡುಗನು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಲ್ಲಿಂದ ದಿನಸಿ ಪಡೆದು ಹೋಗುವನು. ಗೋಪಾಲರಾಯರು ಮನೆಗೆ ಬಂದು ನಡೆದ ವಿಷಯವನ್ನು ಸೊಸೆಯೊಂದಿಗೆ ತಿಳಿಸಿದಾಗ ಸೊಸೆಯು ಕೆಂಡಾಮಂಡಲವಾಗುವಳು. ಅಲ್ಲ ಮಾವ, ಕಷ್ಟಪಟ್ಟು ಕೆಲಸ ಮಾಡಿ ಹಣ ಸಂಪಾದಿಸಿದ್ದರೆ ಅದರ ಬೆಲೆ ಗೊತ್ತಾಗುತ್ತಿತ್ತು ನಿಮಗೆ. ಮಗ ಸೂರ್ಯ ರಾತ್ರಿ ಊಟ ಮಾಡಲು ಕುಳಿತಾಗ ಅನ್ನ ಮತ್ತು ಬೇಳೆ ಸಾರು ಮಾತ್ರ ಬಡಿಸುವಳು. ಹೆಂಡತಿಯೊಂದಿಗೆ, ಅರೆ, ಇದೇನು ಇವತ್ತು ಬರೀ ಬೇಳೆ ಸಾರು ಮಾಡಿದ್ದೀಯಾ, ತರಕಾರಿ ಏನು ಖರೀದಿಸಲಿಲ್ಲವಾ ಎನ್ನುವಾಗ, ತರಕಾರಿ ಖರೀದಿಸಲು ಮತ್ತು ದಿನಸಿಗೆ ಅಂತ ಮಾವನಿಗೆ 500 ರೂಪಾಯಿ ಕೊಟ್ಟು ಕಳುಹಿಸಿದ್ದೆ. ಅವರು ಅದನ್ನು ಯಾರೋ ಒಬ್ಬ ಭಿಕಾರಿಗೆ ದಾನ ಮಾಡಿ ಬಂದಿದ್ದಾರೆ, ಆದ್ದರಿಂದ 1 ವಾರ ಈ ಬೇಳೆ ಸಾರೇ ಗತಿ ಎನ್ನುವಳು. ಅಪ್ಪ, ಯಾಕೆ ಹೀಗೆಲ್ಲ ಮಾಡುತ್ತೀರಾ? ಗಗನ ನಿಮಗೆ 500 ರೂಪಾಯಿ ತರಲು ಅಂತ ಕೊಟ್ಟಿದ್ದಳು ತಾನೆ, ಅದನ್ನೆಲ್ಲ ನೀವು ದಾನ ಧರ್ಮ ಮಾಡಿ ಬಂದಿದ್ದೀರಲ್ಲ, ಯಾಕೆ ಎಂದು ಕೇಳುವಾಗ ತಂದೆಯು, ಆ ಮಗುವಿಗೆ ಹಣದ ಅವಶ್ಯಕತೆ ತುಂಬ ಇತ್ತು ಎನ್ನುವಾಗ, ಸರಿ ಅಪ್ಪ, ಹಾಗಂತ 10-20 ನೀಡಿ ಬರಬೇಕಾಗಿತ್ತು ತಾನೆ. ನಿಮಗೆ ನೀಡಿದ 500 ರೂಗಳನ್ನು ಆ ಮಗುವಿಗೆ ಕೊಡಲು ಯಾರು ಹೇಳಿದ್ದು? ಈಗ ನೋಡಿ, ನಿಮ್ಮ ದಾನದಿಂದ ಮನೆಗೆ ತರಕಾರಿ ದಿನಸಿ ತರದೆ ಬರೀ ಬೇಳೆ ಸಾರಿನಲ್ಲಿ ಊಟ ಮಾಡಬೇಕಾಗಿದೆ. ಅಲ್ಲ ಗಗನ, ನೀನು ಅಪ್ಪನೊಂದಿಗೆ ಪುನಃ ಹಣ ನೀಡಿ ಕಳುಹಿಸಬಹುದಿತ್ತಲ್ಲ ಎನ್ನುವಾಗ, ಇವರನ್ನು ಮತ್ತೆ ಯಾವ ನಂಬಿಕೆಯಿಂದ ಕಳುಹಿಸೋದು? ಪುನಃ ಯಾರಿಗಾದರೂ ದಾನ ಧರ್ಮ ಮಾಡಿ ಖಾಲಿ ಕೈಯಲ್ಲಿ ಬಂದರೆ ಏನು ಮಾಡಲಿ ಅಂತ ನಾನು ಸುಮ್ಮನಾಗಿ ಬಿಟ್ಟೆ ಸೂರ್ಯ ಎನ್ನುವಳು. ಗಗನ, ನಾನು ಆವತ್ತಿನಿಂದ ಹೇಳುತ್ತಿದ್ದೇನೆ, ಮನೆಯಲ್ಲಿ ಒಬ್ಬ ಕೆಲಸದವಳನ್ನು ಇಟ್ಟುಕೋ ಅಂತ, ನೀನು ಕೇಳೋದೇ ಇಲ್ಲವಲ್ಲ. ಕೆಲಸದವಳಿದ್ದರೆ ನಿನಗೆ ಮಾರ್ಕೆಟಿಗೆ ಎಲ್ಲ ಕೆಲಸಕ್ಕೂ ಹೋಗಿ ಬರಬಹುದು ಎನ್ನುವಾಗ, ಅದು ಹೇಗೆ ಸಾಧ್ಯವಾಗುತ್ತೆ ಸೂರ್ಯ? ಮನೆಯಲ್ಲಿಯೇ ಗಟ್ಟಿಮುಟ್ಟಾಗಿ ಏನೂ ಕೆಲಸ ಮಾಡದೆ ಮಾವ ಇದ್ದಾರಲ್ಲ, ಮತ್ತೆ ಕೆಲಸದವರ ಅವಶ್ಯಕತೆ ಯಾಕೆ? ಸ್ವಲ್ಪವಾದರೂ ಓಡಾಡಿ ಕೆಲಸ ಮಾಡುತ್ತಿದ್ದರೆ ಅವರು ಹುಷಾರಾಗಿರುತ್ತಾರೆ. ಅವರಿಗೆ ಏನು ಕೆಲಸ ನೀಡದಿದ್ದರೆ ಹಾಸಿಗೆ ಹಿಡಿಯುತ್ತಾರೆ. ಆಮೇಲೆ ನಾವೇ ಅವರನ್ನು ನೋಡಿಕೊಳ್ಳಬೇಕಾಗುತ್ತೆ. ಆದ್ದರಿಂದ ಇಂತಹ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಕೆಲಸದವಳ ಅವಶ್ಯಕತೆಯಾದರೂ ಯಾಕೆ ಅಂತ ಮಾವನೊಂದಿಗೆ ಎಲ್ಲವನ್ನೂ ತರಿಸೋದು. ಅಷ್ಟರಲ್ಲಿ ಸೂರ್ಯನ 10 ವರ್ಷದ ಮಗ ವಿಹಾನ್ ಇವರೆಲ್ಲರ ಮಾತುಗಳನ್ನು ಕೇಳಿ, ತಾತ ಮಾಡಿದ್ದು ಸರಿಯಾಗಿದೆ ಪಪ್ಪ. ಶಾಲೆಯಲ್ಲಿ ನನ್ನ ಟೀಚರ್ ಹೇಳಿದ್ದಾರೆ, ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು. ಅದನ್ನೇ ತಾತ ಮಾಡಿದ್ದಾರೆ ಪಪ್ಪ ಎನ್ನುವಾಗ ಗಗನ ಅವನೊಂದಿಗೆ, ವಿಹಾನ್, ದೊಡ್ಡವರು ಮಾತನಾಡುವಾಗ ಸುಮ್ಮನಿರಬೇಕು ಎಂದು ಗದರಿಸುವಳು. ಗಗನ ಸೂರ್ಯನೊಂದಿಗೆ, ನಿಮ್ಮ ಮಗ ಬೇಳೆ ಸಾರೆಂದರೆ ದೂರ ಸರಿಯುತ್ತಾನೆ, ಇವತ್ತು ಇವನು ಹಸಿವಿನಿಂದಾನೇ ಮಲಗಬೇಕು ಎಂದು ಕೋಪದಿಂದ ಹೇಳುತ್ತಾ ಮಾವನನ್ನು ನೋಡುವಳು.
ಅವಳ ಮಾತನ್ನು ಕೇಳಿ ವಿಹಾನ್, ಅಮ್ಮ, ನಮ್ಮ ಟೀಚರ್ ಹೇಳಿದ್ದಾರೆ ಬೇಳೆಯಲ್ಲಿ ಹಲವು ಪೋಷಕಾಂಶಗಳಿವೆ, ಆದ್ದರಿಂದ ನಾನು ಈ ಬೇಳೆ ಸಾರಿನಲ್ಲಿಯೇ ಊಟ ಮಾಡುತ್ತೇನೆ ಎನ್ನುವಾಗ ಗಗನ ಕೋಪದಿಂದ ಒಳನಡೆಯುವಳು. ತಾತ ಅವನನ್ನು ಪ್ರೀತಿಯಿಂದ ಮುದ್ದಾಡಿಸುವರು. ಅಷ್ಟರಲ್ಲಿ ಸೂರ್ಯ ಮಗನೊಂದಿಗೆ, ನೋಡು ವಿಹಾನ್, ನನಗೆ ನಾಳೆ ಆಫೀಸಿಗೆ ಬೇಗ ಹೋಗುವುದಕ್ಕಿದೆ. ನಿನ್ನನ್ನು ತಾತ ಆಟೋದಲ್ಲಿ ಶಾಲೆಗೆ ಕರೆದುಕೊಂಡು ಹೋಗುತ್ತಾರೆ ಎನ್ನುವನು. ಮಾರನೇ ದಿನ ಮಾವನಿಗೆ ಗಗನ ಕೇವಲ 50 ರೂಪಾಯಿಗಳನ್ನು ಆಟೋಗೆ ಎಂದು ನೀಡುವಳು. ವಿಹಾನ್ನನ್ನು ಕರೆದುಕೊಂಡು ಶಾಲೆಗೆ ಬಿಟ್ಟು ನಡೆದುಕೊಂಡು ಹೋಗಲು ಹೊರಟಾಗ, ತಾತ, ನೀವು ಯಾಕೆ ಈ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗೋದು? ಆಟೋದಲ್ಲಿ ಹೋಗಬಹುದಲ್ಲ ಎನ್ನುವಾಗ, ಇಲ್ಲ ಮಗ, ನಾನು ಬೇಗ ಮನೆಗೆ ಹೋಗಿ ಅಲ್ಲೇನು ಮಾಡೋದಿದೆ, ಅಲ್ಲಿ ಬೇರೆ ಏನೂ ಕೆಲಸವಿಲ್ಲ, ಸ್ವಲ್ಪ ನಡೆದಾಡಿಕೊಂಡು ಹೋಗುತ್ತೇನೆ ಎನ್ನುವಾಗ, ನನಗೆ ಗೊತ್ತು ತಾತ, ಈಗ ನಿಮ್ಮ ಕೈಯಲ್ಲಿ ಇರೋದು ಬರೀ 10 ರೂಪಾಯಿ ಮಾತ್ರ, ಆದ್ದರಿಂದ ತಾನೇ ನೀವು ನಡೆದುಕೊಂಡು ಹೋಗೋದು ಎನ್ನುವಾಗ ಮಾವನ ಕಣ್ಣಲ್ಲಿ ನೀರು ತುಂಬುವುದು. ನಂತರ ಬಿಸಿಲಿನಲ್ಲಿ ನಡೆದುಕೊಂಡೇ ಮನೆಗೆ ಬರುವರು. ಮಧ್ಯಾಹ್ನ ಹಸಿವಾಗಿ ಮಾವ ಅಡುಗೆ ಮನೆ ಕಡೆಗೆ ಹೋದಾಗ ಗಗನ ಏನನ್ನೂ ಮಾಡಿರೋದಿಲ್ಲ. ಹಸಿವಿನಿಂದಲೇ ಒಂದು ಬಾಳೆಹಣ್ಣನ್ನು ತಿಂದು ರೂಮಿನಲ್ಲಿ ಮಲಗುವರು. ಅಷ್ಟರಲ್ಲಿ ಗಗನಾಳ ಗೆಳತಿಯು ಮನೆಗೆ ಬರುವಳು. ಅವಳಿಗೋಸ್ಕರ ಫ್ರೆಶ್ ಜ್ಯೂಸ್ ಮಾಡಿಕೊಟ್ಟು ಮಾತಿಗಿಳಿದವಳು, ಅಲ್ಲ ಕಣೆ ಗಗನ, ನೀನು ಆ ಮಾಡರ್ನ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೀಯ ಎನ್ನುವಾಗ, ಹೌದು ಕಣೆ, ಸೂರ್ಯ ಕೂಡ ನನ್ನನ್ನು ಆ ಡ್ರೆಸ್ಸಿನಲ್ಲಿ ನೋಡೋಕೆ ಹಾತೊರೆಯುತ್ತಾರೆ ಎನ್ನುವಳು. ಅದು ಹೇಗೆ ಸಾಧ್ಯ ಗಗನ? ನಿನ್ನ ವಯಸ್ಸಾದ ಮಾವ ಮನೆಯಲ್ಲಿರುವಾಗ ನಿನಗೆ ಇಂತಹ ಉಡುಪೆಲ್ಲ ಧರಿಸಲು ಸಾಧ್ಯವಾ? ಅವರಿಗೆಲ್ಲ ಇಂತಹ ಡ್ರೆಸ್ ಹಿಡಿಸುವುದೇ ಇಲ್ಲ ಅನ್ನಿಸುತ್ತೆ. ಹಳೆ ಕಾಲದವರಲ್ಲ, ಅವರು ನಿನ್ನ ಬಗ್ಗೆ ಏನಾದರೂ ಯೋಚನೆ ಮಾಡೋದಿಲ್ಲವಾ ಎನ್ನುವಾಗ, ಅಲ್ಲ, ಅವರ ಇಷ್ಟ ಪ್ರಕಾರ ಜೀವಿಸೋದಕ್ಕೆ ನಾನೇನು ವಯಸ್ಸಾದವಳ? ನಮಗೂ ಆಸೆ ಆಕಾಂಕ್ಷೆಗಳಿರುವುದಿಲ್ಲವಾ? ನಾನಂತೂ ನನಗೆ ಇಷ್ಟವಾದ ಬಟ್ಟೆಗಳನ್ನೇ ಧರಿಸುತ್ತೇನೆ ಎನ್ನುವಾಗ, ನೀನು ಬಿಡೆ, ತುಂಬ ಲಕ್ಕಿ ಇದೀಯ. ಆದರೆ ನಮ್ಮ ಮನೆಯಲ್ಲಿ ಹಾಗಲ್ಲ, ಮಾವನ ಮಾತೆ ಅಂತಿಮ. ನಾವು ಯಾವಾಗಲೂ ಸೀರೆ ಉಟ್ಟುಕೊಂಡೇ ಇರಬೇಕು. ಮನೆಯಲ್ಲಿ ಸಾಕಾಗಿ ಹೋಗಿದೆ. ಗಂಡನೊಂದಿಗೆ ಬೇರೆ ಮನೆ ಮಾಡಿ ಹೋಗೋಣ ಎಂದರೆ ಗಂಡ ಕೂಡ ಅವರ ತಾಳಕ್ಕೆ ಕುಣಿಯುತ್ತಾನೆ. ನಿನ್ನ ಬೇಕಾದರೂ ಬಿಟ್ಟು ಇರುತ್ತೇನೆ, ಆದರೆ ನನ್ನ ತಂದೆ ತಾಯಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರುವುದಿಲ್ಲ. ಆದ್ದರಿಂದ ಇಷ್ಟವಿಲ್ಲದಿದ್ದರೂ ಆ ಮುದಿ ವಯಸ್ಕರೊಂದಿಗೆ ಜೀವನ ನಡೆಸುತ್ತಿದ್ದೇನೆ. ಈ ರಕ್ತ ಸಂಬಂಧಗಳೇ ಇಷ್ಟು ಕಣೆ, ನಮಗೆ ಸ್ವಲ್ಪವೂ ಸ್ವಾತಂತ್ರ್ಯವನ್ನೇ ನೀಡುವುದಿಲ್ಲ. ಎಲ್ಲವೂ ಅವರ ಆರ್ಡರ್ನಂತೆ ನಡೆಯಬೇಕು ಎನ್ನುವಳು. ಅಷ್ಟರಲ್ಲಿ ಗಗನ ಅವಳೊಂದಿಗೆ ಜೋರಾಗಿ ಮಾವ ಕೇಳಿಸುವಂತೆ, ಬಿಡೆ, ನಿನ್ನ ಮಾವ ಅಷ್ಟೊಂದು ಕಟ್ಟುನಿಟ್ಟಾಗಿದ್ದರೆ ದೊಡ್ಡ ವಿಷಯವೇನಲ್ಲ. ಏಕೆಂದರೆ ಅವರು ಮಾಡಿಟ್ಟ ಆಸ್ತಿಯಿಂದಲೇ ನಿಮಗೆ ತಿಂಗಳಿಗೆ ಇಷ್ಟು ದೊಡ್ಡ ಬಾಡಿಗೆ ಹಣ ಬರುತ್ತಿದೆ. ನಿಮಗೆ ಬೇರೆ ಯಾವ ಸಂಪಾದನೆಯೂ ಬೇಡ. ಆದರೆ ನಮ್ಮ ಅವಸ್ಥೆ ಹಾಗೆ ಅಲ್ಲವಲ್ಲ. ದಿನವೂ ಸೂರ್ಯ ದುಡಿಯಲೇಬೇಕು. ಅದರಲ್ಲಿಯೂ ದಿನಸಿಗೆ ಅಂತ ಹಣ ಕೊಟ್ಟರೆ ಮಾವ ಹೋಗಿ ಅದನ್ನು ದಾನ ಧರ್ಮ ಮಾಡಿ ಬಂದು ಬಿಡುತ್ತಾರೆ. ಅವರನ್ನು ನಂಬಿ ಯಾವ ಹಣವನ್ನು ನಾನು ನೀಡೋದೇ ಇಲ್ಲ. ಪ್ರತಿ ತಿಂಗಳು ಅವರಿಗೆ ಪೆನ್ಷನ್ ಹಣ ಬರುತ್ತೆ. ಅದನ್ನು ಅವರು ಏನು ಮಾಡುತ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಕೇಳುವುದಕ್ಕೂ ಹೋಗಲಿಲ್ಲ ಎನ್ನುವಳು. ನಾನು ಮತ್ತು ಸೂರ್ಯ ಮಗನನ್ನು ಕರೆದುಕೊಂಡು ಹೊರದೇಶಕ್ಕೆ ಟೂರ್ ಹೋಗಬೇಕು ಅಂತ ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕಣೆ. ಆದರೆ ಈ ಮಾವ ಇದ್ದಾರಲ್ಲ, ಅವರನ್ನು ಒಬ್ಬರನ್ನೇ ಬಿಟ್ಟು ಹೇಗೆ ಹೋಗೋದು ಅಂತ ನಮ್ಮ ಟೂರನ್ನು ಮುಂದೂಡ್ತಾನೇ ಇದ್ದೀವಿ ಎನ್ನುವಾಗ ಇವಳ ಮಾತುಕತೆಗಳನ್ನೆಲ್ಲ ಗೋಪಾಲರಾಯರು ಮಲಗಿದ್ದಲ್ಲಿಯೇ ಕೇಳಿ ಕಣ್ಣೀರು ಸುರಿಸುವರು. ಪಕ್ಕದಲ್ಲಿನ ಟೇಬಲ್ನಲ್ಲಿ ಗೋಪಾಲರಾಯರ ಪತ್ನಿಯ ಫೋಟೋವನ್ನು ನೋಡಿ, ಗಾಯತ್ರಿ, ಇದನ್ನೆಲ್ಲ ನೋಡಲಿಕ್ಕೋಸ್ಕರನಾ ನೀನು ನನ್ನನ್ನು ಹೀಗೆ ಬಿಟ್ಟು ಹೋಗಿದ್ದು? ನಿನ್ನ ಜೊತೆ ನನ್ನನ್ನು ಆ ದೇವರ ಪಾದದ ಬಳಿ ಕರೆದುಕೊಂಡು ಹೋಗಬಹುದಿತ್ತಲ್ಲ ಗಾಯತ್ರಿ ಎಂದು ಬೇಸರ ಪಡುವರು. ಗಗನಾಳ ಗೆಳತಿ ಇನ್ನೂ ಮಾತು ಮುಂದುವರೆಸುತ್ತಾ, ಅಲ್ಲ ಕಣೆ, ಈಗಿನ ಕಾಲದಲ್ಲಿ ಇಂತಹ ವೃದ್ಧರನ್ನು ನಂಬಲೇಬಾರದು. ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ವೃದ್ಧರಿದ್ದರು.
ಅವರ ಸೊಸೆ ಮನೆಗೆ ಸಾಮಗ್ರಿ ತರಲು ಅಂತ ಹಣ ನೀಡಿದರೆ ಯಾವಾಗಲೂ ಸ್ವಲ್ಪ ಸಾಮಗ್ರಿ ತರುತ್ತಿದ್ದರು ಮತ್ತು ಬಾಕಿ ಹಣದಲ್ಲಿ ಕುಡಿದು ಬರುತ್ತಿದ್ದರು ಎಂದೆಲ್ಲ ಗಗನಾಳ ಕಿವಿ ತುಂಬುವಾಗ ಗೋಪಾಲರಾಯರು ಅಯ್ಯೋ ಭಗವಂತ, ಇನ್ನು ಯಾವ ಶಿಕ್ಷೆ ನನಗೆ ಕಾದಿದೆಯೋ ಎಂದು ಕಣ್ಣೀರಿಡುವರು. ಸೂರ್ಯ ಹೇಳುತ್ತಿರುತ್ತಾರೆ, ಮನೆಗೆ ಕೆಲಸದ ಆಳನ್ನು ಇಟ್ಟುಕೋ ಅಂತ. ಮಾವ ಮನೆಯಲ್ಲಿ ಬಿಟ್ಟಿ ಊಟ ತಿಂತಿರುವಾಗ ಸುಮ್ಮನೆ ಯಾಕೆ ಪುನಃ ಒಂದು ಕೆಲಸದಾಕೆ? ಅವಳ ಕೆಲಸಗಳನ್ನು ಇವರಿಂದಲೇ ಮಾಡಿಸುತ್ತೇನೆ ಕಣೆ ಎನ್ನುತ್ತಾ ನಗುವಳು. ಈಗ ನೋಡು, ಮನೆಯಲ್ಲಿ ಗೆಸ್ಟ್ ಅಂತ ನೀನು ಬಂದಿದ್ದೀಯಾ. ಮಾವ ನೋಡಿದರೆ ದೊಡ್ಡ ಶ್ರೀಮಂತನಂತೆ ರೂಮಿನಲ್ಲಿ ಮಲಗಿದ್ದಾರೆ, ಕರೆಯುತ್ತೇನೆ ಇರು ಎನ್ನುವಾಗ ಗೆಳತಿಯು ಬೇಡ ಕಣೆ, ಈಗ ಕರೆಯಬೇಡ ಎನ್ನುವಳು. ಅವಳ ಮಾತನ್ನೂ ಕೇಳದೆ, ಮಾವ ಸ್ವಲ್ಪ ಇಲ್ಲಿ ಬನ್ನಿ, ಅಪರೂಪಕ್ಕೆ ಅಂತ ನನ್ನ ಗೆಳತಿ ಬಂದಿದ್ದಾಳೆ, ನಮ್ಮಿಬ್ಬರಿಗೆ ಒಂದು ಒಳ್ಳೆಯ ಟೀ ಮಾಡಿಕೊಂಡು ಬನ್ನಿ ಎನ್ನುತ್ತಾ ಮಾವನನ್ನು ಕರೆಯುವಳು. ಸ್ವಲ್ಪ ಸಮಯದ ನಂತರ ಮಾವ ಟೀ ಮಾಡಿ ಇಬ್ಬರಿಗೂ ತಂದುಕೊಡುವರು. ಗೆಳತಿಯು ಹೊರಟು ಹೋದ ನಂತರ ಗಗನ ಮಾವನೊಂದಿಗೆ, ಅದೇನು ಅಂತ ನಮಗೆ ದುಂಬಾಲು ಬಿದ್ದಿದ್ದೀರೋ ಏನೋ, ಮನೆಗೆ ಗೆಸ್ಟ್ ಬಂದಾಗ ಮಲಗಿದ್ದಲ್ಲಿಂದ ಸ್ವಲ್ಪ ಎದ್ದು ಬಂದು ಅವರಿಗೆ ಟೀ ಮಾಡಿಕೊಡಬೇಕು ಎನ್ನುವ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲವಾ ಎನ್ನುತ್ತಾ ಬೈಯುವಳು. ಮಾವ ಏನೊಂದು ಮಾತನಾಡದೆ ಸುಮ್ಮನಾಗುವರು. ಮಾರನೇ ದಿನ ಮಾವನೊಂದಿಗೆ 1 ಲೀಟರ್ ಹಾಲು ತನ್ನಿ ಎಂದು ಹೇಳಿ ಕಳುಹಿಸುವಳು. ಗೋಪಾಲರಾಯರಿಗೆ ಅಂದೇಕೋ ಸ್ವಲ್ಪ ನಿಶಕ್ತಿ ಇದ್ದಿದ್ದರಿಂದ ಹೋಗಲು ಕಷ್ಟವೆನಿಸಿತ್ತು. ಹೋಗಲಾರೆ ಎಂದರೆ ಅದಕ್ಕೂ ಅವಳ ಚುಚ್ಚುಮಾತು ಕೇಳಬೇಕಾಗಿತ್ತು. ನಂತರ ಮೆಲ್ಲನೆ ಎದ್ದು ಹೊರಟರು. ದಾರಿಯಲ್ಲಿ ಬಿಸಿಲು ಹೆಚ್ಚಾದಾಗ ತಲೆ ತಿರುಗಿ ಅಲ್ಲಿಯೇ ಬೀಳುವರು. ನಂತರ ಅವರನ್ನು ಪರಿಚಯವಿರುವ ಯಾರೋ ಅವರ ಜೇಬಿನಿಂದ ಮನೆಯ ಫೋನ್ ನಂಬರ್ ತೆಗೆದು ಕರೆ ಮಾಡುವರು. ಆ ಕರೆಯನ್ನು ವಿಹಾನ್ ಸ್ವೀಕರಿಸಿದ್ದ. ಅಯ್ಯೋ, ನನ್ನ ತಾತನಿಗೆ ಏನಾಯಿತು ಅಂಕಲ್? ಅವರು ತಲೆ ತಿರುಗಿ ಬಿದ್ದಿದ್ದಾರಾ? ನಾನು ಈಗಲೇ ಪಪ್ಪನಿಗೆ ಹೇಳಿ ಕರೆದುಕೊಂಡು ಬರುತ್ತೇನೆ ಎಂದು ಫೋನ್ ಇಡುವನು. ಅಷ್ಟರಲ್ಲಿ ಗಗನ ಹತ್ತಿರಕ್ಕೆ ಬಂದವಳು ಏನೆಂದು ವಿಚಾರಿಸಿದಾಗ, ತಾತ ದಾರಿಯಲ್ಲಿ ತಲೆ ತಿರುಗಿ ಬಿದ್ದಿದ್ದಾರಂತೆ, ಅದಕ್ಕೆ ಪಪ್ಪನಿಗೆ ಕಾಲ್ ಮಾಡುತ್ತಿದ್ದೇನೆ ಮಮ್ಮಿ ಎನ್ನುವಾಗ ಗಗನ ಯೋಚಿಸುತ್ತಾ, ಓಹೋ, ಹಾಲಿನ ಹಣವನ್ನು ಯಾರಿಗಾದರೂ ದಾನ ಮಾಡಿರುತ್ತಾರೆ, ಅದಕ್ಕೆ ಈಗ ಇಂತಹ ನಾಟಕ ಎಂದುಕೊಳ್ಳುವಳು. ಅತ್ತ ಕಡೆಯಿಂದ ಸೂರ್ಯ ಕರೆ ಸ್ವೀಕರಿಸಿ, ಹಲೋ ವಿಹಾನ್, ಏನು ವಿಷಯ ಪುಟ್ಟ ಎಂದು ಕೇಳುವನು. ಕೂಡಲೇ ಗಗನ ಫೋನನ್ನು ಪಡೆದುಕೊಂಡು, ವಿಹಾನ್, ಇದೆಲ್ಲ ಸಣ್ಣ ವಿಷಯ, ಇದಕ್ಕೆಲ್ಲ ನೀ ತಲೆ ಕೆಡಿಸಿಕೊಂಡು ಪಪ್ಪನಿಗೆ ಕರೆ ಮಾಡಿದ್ದೀಯಲ್ಲ, ಕೊಡು ನಾನು ಮಾತನಾಡುತ್ತೇನೆ ಎನ್ನುತ್ತಾ ಸೂರ್ಯನೊಂದಿಗೆ, ವಿಹಾನ್ ಸುಮ್ಮನೆ ಕರೆ ಮಾಡಿದ್ದಾನೆ ರೀ, ಅವನಿಗೆ ಸಂಜೆ ಬರುವಾಗ ಚಾಕ್ಲೇಟ್ ಬೇಕಂತೆ ಎನ್ನುವಳು. ಅಷ್ಟೇ ತಾನೇ, ಸಂಜೆ ಬರೋವಾಗ ತರುತ್ತೇನೆ, ಹಾಗೆಯೇ ಸಂಡೇ ಮೂವಿಗೆ ಹೋಗಬೇಕು ನೆನಪಿದೆ ತಾನೆ ಎನ್ನುವಾಗ, ಅದೆಲ್ಲ ಮರೆಯುತ್ತೀನಾ, ಈಗಲೇ ಟಿಕೆಟ್ ಬುಕ್ ಮಾಡಿದ್ದೇನೆ ಎನ್ನುತ್ತಾ ಫೋನ್ ಇಡುವನು. ಸ್ವಲ್ಪ ಸಮಯದಲ್ಲಿ ಯಾರೋ ದಾರಿ ಹೋಕರು ಗೋಪಾಲರಾಯರನ್ನು ಉಪಚರಿಸಿ ಮನೆಗೆ ತಂದು ಬಿಡುವರು. ಅವರು ಹೋದ ನಂತರ ಮಾವನೊಂದಿಗೆ, ನೋಡಿ ಮಾವ, ಈಗ ನಡೆದದ್ದನ್ನು ಸೂರ್ಯನಿಗೆ ಹೇಳಬೇಡಿ, ಮೊದಲೇ ಅವರು ಕೆಲಸದ ಟೆನ್ಷನ್ನಲ್ಲಿ ಇರುತ್ತಾರೆ, ಅದರ ಮಧ್ಯೆ ನೀವು ಇದನ್ನೆಲ್ಲ ಹೇಳಿದರೆ ಅವರು ತುಂಬ ಟೆನ್ಷನ್ ಆಗುತ್ತಾರೆ. ಸ್ವಲ್ಪ ಬಿದ್ದಿದ್ದು ತಾನೇ, ಬೇರೇನು ಏಟಾಗಲಿಲ್ಲವಲ್ಲ, ಸ್ವಲ್ಪ ನಿದ್ದೆ ಮಾಡಿದರೆ ಸರಿ ಹೋಗುತ್ತೀರಾ ಎನ್ನುವಳು. ಗೋಪಾಲರಾಯರಿಗೆ ಬೇರೇನೂ ಮಾತೇ ಹೊರಡುವುದಿಲ್ಲ. ಸರಿ ಎಂದು ತಲೆಯಾಡಿಸುತ್ತಾ ಒಳನಡೆಯುವರು. 1 ವಾರದ ನಂತರ ಗಗನ ವಿಹಾನ್ನನ್ನು ಕರೆದುಕೊಂಡು ಶಾಪಿಂಗ್ಗೆ ಅಂತ ಸ್ಕೂಟಿಯಲ್ಲಿ ಹೋಗಿ ಬರುತ್ತಿದ್ದಾಗ ದಾರಿ ಮಧ್ಯೆ ಅಪಘಾತವಾಗುತ್ತದೆ. ಗಗನ ಹೆಲ್ಮೆಟ್ ಧರಿಸಿದ್ದರಿಂದ ಸ್ವಲ್ಪ ತರಿಚಿದ ಗಾಯವಾಗಿರುತ್ತೆ. ವಿಹಾನ್ ರೋಡಿಗೆ ಬಿದ್ದಿದ್ದರಿಂದ ತುಂಬ ರಕ್ತಸ್ರಾವವಾಗಿ ಅಲ್ಲಿ ನೆರೆದಿದ್ದವರೆಲ್ಲ ಕೂಡಲೇ ಅವರಿಬ್ಬರನ್ನು ಆಸ್ಪತ್ರೆಗೆ ಸಾಗಿಸುವರು. ಗಗನ ಸೂರ್ಯನಿಗೆ ಕರೆ ಮಾಡಿ ನಡೆದ ವಿಷಯಗಳನ್ನೆಲ್ಲ ತಿಳಿಸುವಳು. ಸೂರ್ಯ ಕೂಡಲೇ ಆಸ್ಪತ್ರೆಗೆ ಹೊರಟು ಬರುವನು. ಅತ್ತ ಕಡೆ ಯಾರೋ ಮಾವನಿಗೂ ವಿಷಯ ತಿಳಿಸಿ ಮಾವ ಆಸ್ಪತ್ರೆಗೆ ಗಾಬರಿಯಿಂದ ಓಡೋಡಿ ಬರುವರು. ಅದೊಂದು ಪ್ರತಿಷ್ಠಿತ ದೊಡ್ಡ ಆಸ್ಪತ್ರೆ ಆಗಿರುತ್ತೆ. ವಿಹಾನ್ ರಕ್ತದ ಗುಂಪು ಅಪರೂಪವಾಗಿರೋದರಿಂದ ಅವನಿಗೆ ರಕ್ತ ತಕ್ಷಣಕ್ಕೆ ದೊರೆಯುವುದಿಲ್ಲ.
ಸೂರ್ಯ ಮತ್ತು ಗಗನ ಗಾಬರಿಯಿಂದ ಯಾರಿಗೆಲ್ಲ ಕರೆ ಮಾಡಿದರೂ ಆ ಗುಂಪಿನ ರಕ್ತ ಸಿಗುವುದೇ ಇಲ್ಲ. ಅಷ್ಟರಲ್ಲಿ ಮಾವ ಅಲ್ಲಿಗೆ ತಲುಪಿದಾಗ ಮಾವನನ್ನು ಅದೆಷ್ಟೋ ಜನರು ಮತ್ತು ಅಲ್ಲಿನ ಡಾಕ್ಟರ್ ಸಿಬ್ಬಂದಿಗಳೆಲ್ಲ ತುಂಬ ಪ್ರೀತಿಯಿಂದ ಮಾತನಾಡಿಸುವರು. ತಾವೇನು ಇಲ್ಲಿ ಎಂದು ಕೇಳಿದಾಗ ತಮ್ಮ ಮೊಮ್ಮಗನಿಗೆ ಆಕ್ಸಿಡೆಂಟ್ ಆಗಿ ICUನಲ್ಲಿ ಇದ್ದಾನೆ, ಕೂಡಲೇ ಅವನಿಗೆ ರಕ್ತ ಬೇಕಾಗಿದೆ ಎನ್ನುವಾಗ ಆಸ್ಪತ್ರೆಯಲ್ಲಿದ್ದ ಅದೆಷ್ಟೋ ಜನರು ತಾನು ನೀಡುತ್ತೇನೆ ಎಂದು ತಾಮುಂದು ಎಂದು ಅವರ ಸಹಾಯಕ್ಕೆ ಬರುವರು. ಇದನ್ನೆಲ್ಲ ನೋಡಿ ಗಗನ ಮತ್ತು ಸೂರ್ಯ ಕಲ್ಲಿನಂತಾಗುವರು. ಅರೆ, ನಾವು ಇಷ್ಟೆಲ್ಲ ಹುಡುಕಾಡಿದರೂ ಮಗನಿಗೆ ರಕ್ತದ ಅರೇಂಜ್ ಮಾಡಲು ಸಾಧ್ಯವಾಗಿಲ್ಲ. ಆದರೆ ತಂದೆಯ ಒಂದು ಮಾತಿಗೆ ಅದೆಷ್ಟು ಜನ ರಕ್ತ ನೀಡಲು ಬಂದಿದ್ದಾರೆ. ಅದೂ ಅಲ್ಲದೆ ತಂದೆಯನ್ನು ಇಲ್ಲಿ ಎಲ್ಲರೂ ಪರಿಚಯಸ್ಥರಂತೆ ಕಾಣುತ್ತಿದ್ದಾರೆ. ಇದರ ರಹಸ್ಯವಾದರೂ ಏನಿರಬಹುದು ಎಂದು ಇಬ್ಬರು ಕುತೂಹಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವರು. ಸ್ವಲ್ಪ ಸಮಯದಲ್ಲಿ ಗೋಪಾಲರಾಯರ ಪರಿಚಯದವರೇ ಒಬ್ಬರ ರಕ್ತವನ್ನು ನೀಡಿ ವಿಹಾನ್ನನ್ನು ತೊಂದರೆಯಿಂದ ಪಾರು ಮಾಡಲಾಯಿತು. ಗಗನ ಸೂರ್ಯನನ್ನು ನೋಡಿ ನೆಮ್ಮದಿಯ ಉಸಿರನ್ನು ಬಿಡುತ್ತಾ, ಅಲ್ಲ, ಅದು ಹೇಗೆ ಮಾವನನ್ನು ಇವರು ಇಷ್ಟೆಲ್ಲ ಪರಿಚಯದವರಂತೆ ಮಾತನಾಡಿಸುತ್ತಿದ್ದರಲ್ಲ ಎಂದುಕೊಂಡು ಅಲ್ಲಿಯೇ ಕೆಲವು ವಾರ್ಡ್ಗಳಿಗೆ ಹೋಗಿ, ನಮ್ಮ ಮಾವನನ್ನು ನಿಮಗೆ ಪರಿಚಯವಿದೆಯಾ ಎಂದು ಕೇಳಿದಾಗ, ಅಯ್ಯೋ, ಪರಿಚಯ ಏನು ಅಂತ ಹೇಳಲಿ, ಅವರು ಪ್ರತಿದಿನ ಈ ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳಿಗೆಲ್ಲ ಹಣ್ಣು ಹಂಪಲು ಹಾಲು ನೀಡಿ ಹೋಗುತ್ತಾರೆ. ಅದೂ ಅಲ್ಲದೆ ತುರ್ತು ಸಮಯದಲ್ಲಿ ಅದೆಷ್ಟೋ ಜನರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಬೇರೆಯವರನ್ನೆಲ್ಲ ಸಂಪರ್ಕಿಸಿ ರಕ್ತದ ಪೂರೈಕೆಯನ್ನು ಮಾಡಿ ಜನರ ಜೀವ ಉಳಿಸಿದ್ದಾರೆ. ಅವರು ನಮ್ಮೆಲ್ಲರ ಪಾಲಿನ ದೇವರು ಎಂದು ಕೊಂಡಾಡುವರು. ಅಂತಹ ತಂದೆ ನಿಮಗೆ ದೊರೆಯಲು ನೀವು ಪುಣ್ಯ ಮಾಡಿದ್ದೀರಾ ಸರ್ ಎನ್ನುವರು. ಸೂರ್ಯ ಮತ್ತು ಗಗನಾಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಪೆನ್ಷನ್ ಹಣವನ್ನು ಏನು ಮಾಡುತ್ತಿದ್ದರು ಎಂದು ಅಂದುಕೊಳ್ಳುತ್ತಿದ್ದರು. ಅದನ್ನೆಲ್ಲ ಒಟ್ಟುಗೂಡಿಸಿ ಹೀಗೆ ಉಪಕಾರ ಮಾಡುತ್ತಿದ್ದುದನ್ನು ಕೇಳಿ ಸೂರ್ಯ ತನ್ನ ಬಗ್ಗೆ ತಾನೇ ನಾಚಿಕೆ ಪಡುವನು. ಇಂತಹ ಒಳ್ಳೆಯ ಅಪ್ಪನನ್ನು ಪಡೆದ ನಾನೇ ಧನ್ಯ. ಇವತ್ತು ನನ್ನ ಅಪ್ಪ ರಕ್ತದ ವ್ಯವಸ್ಥೆ ಮಾಡಿಲ್ಲದಿದ್ದರೆ ನನ್ನ ಮಗನನ್ನು ಕಳೆದುಕೊಳ್ಳಬೇಕಾಗಿತ್ತು. ಗಗನಾಳ ಮಾತು ಕೇಳಿ ಅಪ್ಪನನ್ನು ದೂರ ಮಾಡಲು ಹೊರಟಿದ್ದೆ. ಕೊನೆಗೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಲು ಹೊರಟಿದ್ದೆ. ಇಂತಹ ಅಪ್ಪ ದೊರೆಯಲು ನಾನು ಪುಣ್ಯ ಮಾಡಿದ್ದೇನೆ ಎಂದು ತಂದೆಯೊಂದಿಗೆ ಇಬ್ಬರು ಕ್ಷಮೆ ಯಾಚಿಸುವರು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ನಾವು ತಡ ಮಾಡಿಕೊಂಡೆ ಅಪ್ಪ. ನಿಮ್ಮ ಸಹಾಯಗಳನ್ನು ನೋಡದೆ ನಿಮಗೆ ಅದೆಷ್ಟೋ ಚುಚ್ಚುಮಾತುಗಳನ್ನು ಹೇಳಿದ್ದೇನೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮಾವ ಎನ್ನುವರು. ಗೋಪಾಲರಾಯರು ಅವರಿಬ್ಬರನ್ನು ಕ್ಷಮಿಸಿ ಮೊಮ್ಮಗನನ್ನು ನೋಡಲು ಹೋಗುವರು. ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಸಮಾಜ ಸೇವೆಯನ್ನು ನಾವು ನಿಲ್ಲಿಸಲಾರೆವು. ನಾವು ಸಾಧ್ಯವಾದಷ್ಟು ನಿಮಗೆ ಸಹಾಯ ಮಾಡಿ ಆ ಸೇವೆಯನ್ನು ನಾವು ಮುಂದುವರೆಸಲು ನೀವು ಒಳ್ಳೆಯ ಮಾರ್ಗದರ್ಶಕರಾಗಬೇಕು ಎನ್ನುವಾಗ ಗೋಪಾಲರಾಯರ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ಬರುವುದು. ವಿಹಾನ್ ಹುಷಾರಾದ ನಂತರ ಎಲ್ಲರೂ ಮನೆಗೆ ಬಂದು ಸಂತೋಷದ ದಿನಗಳನ್ನು ಕಳೆಯುವರು. ಎಲ್ಲರೂ ಜೊತೆಗೂಡಿ ಪ್ರಸಿದ್ಧ ದೇವಸ್ಥಾನಗಳಿಗೆ ಪ್ರವಾಸ ತೆರಳುವರು. ಗೋಪಾಲರಾಯರಿಗೆ ನೆಮ್ಮದಿಯ ಜೀವನ ದೊರೆಯುವುದು. ತಂದೆಯ ಒಳಿತುಗಳನ್ನು ಸೂರ್ಯ ಅರ್ಥ ಮಾಡಿಕೊಂಡು ಅವರದೇ ದಾರಿಯಲ್ಲಿ ಮುಂದುವರಿಯಲು ಹೊರಟಿದ್ದ. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.